ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸ್ನೇಹಿತರೆ, KPTCL ಕರ್ನಾಟಕದ ಒಂದು ವಿದ್ಯುತ್ ಇಲಾಖೆಯಿಂದ ಸುಮಾರು 14,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸೀಸ್ಗಳ ಇರುವಂತಹ ಒಂದು ಅಧಿಸೂಚನೆಯನ್ನು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಹೌದು, ನಮ್ಮ ಒಂದು ಕರ್ನಾಟಕದ ಒಂದು ವಿದ್ಯುತ್ ಇಲಾಖೆಯಲ್ಲಿ ವಿವಿಧ ಒಂದು ವಿದ್ಯುತ್ ಇಲಾಖೆಯಲ್ಲಿ ಇಂತಿಷ್ಟು ಒಂದು ವೇಕೆನ್ಸೀಸ್ಗಳು ಅನ್ನೋದು ಖಾಲಿ ಇದಾವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ನೋಟಿಸ್ ಮುಖಾಂತರ ಇಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನೋದು ಶೇರ್ ಅನ್ನ ಮಾಡಿಬಿಟ್ಟಿದ್ದಾರೆ. 2026 ಅಂದ್ರೆ ನಾಳೆ ವರ್ಷ ಯಾರೆಲ್ಲ ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಒಂದು ಸರ್ಕಾರಿ ಹುದ್ದೆಗಳನ್ನ ಪಡಿಬೇಕು ಅನ್ಕೊಂತ ಒಂದು ವೈಟ್ ಅನ್ನ ಮಾಡ್ತಿದ್ರಿ, ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಶುಭ ಸುದ್ದಿ ಅಂತಾನೆ ನಾನು ಇಲ್ಲಿ ಹೇಳುವುದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ. ತಾವೇನಾದ್ರೂ 10th ಪಾಸ್ ಆಗಿರ್ಬೋದು, 12th ಪಾಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅಥವಾ ಒಂದು ಡಿಪ್ಲೊಮಾ ಸಹ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡಲೇಬೇಕು. ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು KPTCL ಅಥವಾ ಒಂದು ಕರ್ನಾಟಕದ ಒಂದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಅಧಿಸೂಚನೆಯನ್ನ ನಾನು ಇಲ್ಲಿ ಒಂದು ಓಪನ್ ಮಾಡ್ಕೊಂಡಿದ್ದೀನಿ. ಓಕೆನಾ? ತಾವು ಸ್ಕ್ರೀನ್ ಮೇಲೆ ತಾವು ಇಲ್ಲಿ ಒಂದು ಗಮನಿಸಬಹುದು. KPTCL ಅಂದ್ರೆ ಒಂದು ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ ಅಥವಾ ಒಂದು ಕರ್ನಾಟಕದ ಒಂದು ವಿದ್ಯುತ್ ಇಲಾಖೆ ಅಂತ ನಾವೇನ್ ಕರಿತೀವಿ, ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ವೇಕೆನ್ಸೀಸ್ ಗಳ ಒಂದು ನೋಟಿಸ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಓಕೆನಾ? ಬಹಳಷ್ಟು ಒಂದು ಇಲಾಖೆಗಳಿಂದ ಈ ಒಂದು ನೋಟಿಸ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕದ ಒಂದು ವಿದ್ಯುತ್ ಇಲಾಖೆ ಅಂದ್ರೆ ಸರಿಸುಮಾರು ಏನು ಒಂದು 10 ರಿಂದ 13 ಒಂದು ಡಿಪಾರ್ಟ್ಮೆಂಟ್ಗಳು ಇಲ್ಲಿ ಒಂದು ಬರುತ್ತೆ. ಓಕೆನಾ? ತಾವು ಇಲ್ಲಿ ಗಮನಿಸಬಹುದು, ಕರ್ನಾಟಕದ ಒಂದು ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಅಥವಾ ಈ ರೀತಿಯಾಗಿರುವಂತಹ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ, ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ಮತ್ತು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ. ಹಾಗೆ ತಾವು ನೋಡಬಹುದು 8, 9, 10 ಸುಮಾರು 13 ಒಂದು ಏನು ಒಂದು ಡಿಪಾರ್ಟ್ಮೆಂಟ್ ಗಳಿಂದ ಈ ಒಂದು ವೇಕೆನ್ಸೀಸ್ ಗಳ ಒಂದು ನೋಟಿಸ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಒಂದು 13 ಒಂದು ಡಿಪಾರ್ಟ್ಮೆಂಟ್ ಗಳಿಂದ ಬಹಳಷ್ಟು ಒಂದು ವೇಕೆನ್ಸೀಸ್ಗಳು ಖಾಲಿ ಇದಾವೆ ಎಂಬುದರ ಬಗ್ಗೆ ಈ ಒಂದು ಅಧಿಸೂಚನೆಯ ಮುಖಾಂತರ ಇಲ್ಲಿ ಒಂದು ಅಪ್ಡೇಟ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿರುವಂತದ್ದು. ಸ್ನೇಹಿತರೆ, ತಮಗೆ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಒಂದು ಪಾರ್ಲಿಮೆಂಟ್ ನಲ್ಲಿ ಕೂಡ ಬಹಳಷ್ಟು ಒಂದು ಏನೋ ಒಂದು ಡಿಸ್ಕಷನ್ ನಡೀತಾ ಇದೆ ಈ ಒಂದು ಖಾಲಿ ಇರುವಂತಹ ಒಂದು ವೇಕೆನ್ಸೀಸ್ ಗಳ ಬಗ್ಗೆ. ಓಕೆನಾ? ನೋಡಬಹುದು, ನಮ್ಮ ಒಂದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತನಲ್ಲಿ ಒಟ್ಟು ಒಂದು ಹುದ್ದೆಗಳ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ನೋಡಬಹುದು, ಗ್ರೂಪ್ ಎ ಆಗಿರ್ಬೋದು, ಗ್ರೂಪ್ ಬಿ, ಸಿ ಮತ್ತು ಡಿ ನಲ್ಲಿ ಸುಮಾರು 8,163 ಒಂದು ಹುದ್ದೆಗಳು ಏನೋ ಒಂದು ಮಂಜೂರಾತಿಯಾಗಿದೆ, ಸ್ಯಾಂಕ್ಷನ್ ಆಗಿದೆ. ಇದರಲ್ಲಿ ಅಟ್ ಎ ಪ್ರೆಸೆಂಟ್ ಎಷ್ಟು ಒಂದು ಕೆಲಸದ ಕಾರ್ಯನಿರತರಾಗಿದ್ದಾರೆ ಅಂದ್ರೆ 3,438 ಒಂದು ಹುದ್ದೆಗಳಲ್ಲಿ ಕಾರ್ಯನಿರತರಾಗಿದ್ದಾರೆ. ಇನ್ನು ಸುಮಾರು 4,725 ಒಂದು ಹುದ್ದೆಗಳು ಖಾಲಿ ಇದಾವೆ. ಯಾವುದರಲ್ಲಿ ಅಂದ್ರೆ ಈ ಒಂದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಎನ್ನುವಂತಹ ಒಂದು ವಿದ್ಯುತ್ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ. ಹಾಗೆ ತಾವು ನೋಡಬಹುದು, ದ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ನಲ್ಲಿ ನೋಡಬಹುದು ಸುಮಾರು 391 ಹುದ್ದೆಗಳು ಏನು ಒಂದು ಮಂಜೂರಾತಾಗಿ 89 ಹುದ್ದೆಗಳು ಕೇವಲ ಇಲ್ಲಿ ಒಂದು ಕಾರ್ಯನಿರತರಾಗಿದ್ದಾರೆ. ಖಾಲಿ ಇರುವಂತಹ ಒಂದು ಹುದ್ದೆಗಳ ಸಂಖ್ಯೆ 302 ಒಂದು ಹುದ್ದೆಗಳು ಏನು ಇದರಲ್ಲಿ ಒಂದು ಖಾಲಿಯಾಗಿದ್ದಾವೆ. ಹಾಗೆಯೇ ತಾವು ನೋಡಬಹುದು, ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ನೋಡಬಹುದು 408 ಒಂದು ಹುದ್ದೆಗಳು ಮಂಜೂರಾಗಿದ್ದು ಸುಮಾರು 230 ಹುದ್ದೆಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಖಾಲಿ ಇರುವಂತಹ ಒಂದು ಹುದ್ದೆಗಳ ಸಂಖ್ಯೆ 178 ಒಂದು ಹುದ್ದೆಗಳು ಇಲ್ಲಿ ಏನು ಒಂದು ಇನ್ನೂ ಖಾಲಿ ಇದ್ದಾವೆ. ಹಾಗೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮದಲ್ಲಿ ಸುಮಾರು ನೋಡಬಹುದು 31 ಹುದ್ದೆಗಳು ಇದರಲ್ಲೂ ಸಹ ಇಲ್ಲಿ ಒಂದು ಖಾಲಿ ಇದ್ದಾವೆ. ನೋಡಬಹುದು, ಗ್ರೂಪ್ ಎ ಆಗಿರ್ಬೋದು, ಗ್ರೂಪ್ ಬಿ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು ಮತ್ತು ಗ್ರೂಪ್ ಡಿ, ಈ ಎಲ್ಲಾ ಒಂದು ಗ್ರೂಪ್ ನಲ್ಲಿ ಕೂಡ ಈ ಒಂದು ಹುದ್ದೆಗಳು ಏನು ಖಾಲಿ ಇರುವಂತಹ ಒಂದು ಹುದ್ದೆಗಳಾಗಿರುತ್ತದೆ. ಗಮನಿಸಬಹುದು ಸ್ನೇಹಿತರೆ, ಇದರಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಅಕ್ಟೋಬರ್ 2025 ಅಂತ್ಯಕ್ಕೆ ಅಂತ ಏನು ಹೇಳಿದರೆ, ಜಿಲ್ಲೆಯ ಒಂದು ಆಧಾರದ ಮೇಲೆ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನೋದು ಇಲ್ಲಿ ಒಂದು ಅಪ್ಡೇಟ್ ಅನ್ನೋದು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಆಗಿ ಮಾತಾಡೋಕೆ ಹೋದ್ರೆ ಬೆಂಗಳೂರು ನಗರಕ್ಕೆ ತಾವು ನೋಡಬಹುದು ಮಂಜೂರಾತಿ ಹುದ್ದೆಗಳು ಎಷ್ಟು ಅಂದ್ರೆ 3,257 ಒಂದು ಹುದ್ದೆಗಳಾಗಿದ್ದು, ಕಾರ್ಯ ನಿರ್ವಹಿಸುತ್ತಿರುವ ಹುದ್ದೆಗಳ ಸಂಖ್ಯೆ ಮಾತಾಡೋಕೆ ಹೋದ್ರೆ 1,886 ಅಂತ ಹೇಳಿದ್ದಾರೆ. ಈಗ ಖಾಲಿ ಇರುವಂತಹ ಒಂದು ಹುದ್ದೆಗಳ ಸಂಖ್ಯೆ 1,371 ಹುದ್ದೆಗಳು
ಖಾಲಿ ಇದಾವೆ. ಹಾಗೆ ಬೆಂಗಳೂರು ಗ್ರಾಮಾಂತರಕ್ಕೆ ತಾವು ನೋಡಬಹುದು 378 ಒಂದು ಹುದ್ದೆಗಳು ಮಂಜೂರಾಗಿದ್ದು, ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾತಾಡಬಹುದು 170 ಆಗಿದ್ದು, ಖಾಲಿ ಇರುವಂತಹ ಒಂದು ಹುದ್ದೆಗಳು 208 ಒಂದು ಹುದ್ದೆಗಳು ಖಾಲಿಯಾಗಿದ್ದಾವೆ. ಹಾಗೆ ತಾವು ನೋಡಬಹುದು ಚಿಕ್ಕಬಳ್ಳಾಪುರ ಒಂದು ಡಿಸ್ಟಿಕ್ ನೋಡಬಹುದು 478 ಹುದ್ದೆಗಳು ಮಂಜೂರಾಗಿದ್ದು 193 ಹುದ್ದೆಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು 285 ಹುದ್ದೆಗಳು ಇನ್ನೂ ಒಂದು ಖಾಲಿ ಇದ್ದಾವೆ. ಕೋಲಾರ ಒಂದು ಡಿಸ್ಟಿಕ್ ಬಗ್ಗೆ ಮಾತಾಡಕ್ ಹೋದ್ರೆ ಇದರಲ್ಲೂ ಕೂಡ 311 ಒಂದು ಹುದ್ದೆಗಳು ಖಾಲಿ ಇದಾವೆ. ರಾಮನಗರ ಜಿಲ್ಲೆಗೆ 9 ಹುದ್ದೆಗಳು, ಮಂಡ್ಯ ಜಿಲ್ಲೆಗೆ 227 ಹುದ್ದೆಗಳು ಖಾಲಿ ಇದಾವೆ. ಬೀದರ್ನ ಒಂದು ಜಿಲ್ಲೆಗೆ 81 ಹುದ್ದೆಗಳು ಖಾಲಿ ಇದಾವೆ. ಕಲಬುರಗಿನಲ್ಲಿ 227 ಒಂದು ಹುದ್ದೆಗಳು, ಯಾದಗಿರಿನಲ್ಲಿ 51 ಹುದ್ದೆಗಳು, ಕೊಪ್ಪಳದಲ್ಲಿ 99, ವಿಜಯನಗರಕ್ಕೆ 15 ಒಂದು ಹುದ್ದೆಗಳು, ರಾಯಚೂರಿಗೆ 117 ಒಂದು ಹುದ್ದೆಗಳು, ಹಾಗೆ ಬಳ್ಳಾರಿಗೆ 165 ಹುದ್ದೆಗಳು ಮತ್ತು ಮೈಸೂರಿಗೆ 228 ಒಂದು ಹುದ್ದೆಗಳು ಖಾಲಿ ಇರುವಂತಹ ಒಂದು ಹುದ್ದೆಗಳಾಗಿರುತ್ತವೆ. ಹಾಗೆ ಸ್ನೇಹಿತರೆ ಕೊಡಗು ನೋಡಬಹುದು 27 ಹುದ್ದೆಗಳು, ಚಾಮರಾಜನಗರಿಗೆ 67 ಒಂದು ಹುದ್ದೆಗಳು, ತುಮಕೂರಿಗೆ 426 ಹುದ್ದೆಗಳು, ಚಿತ್ರದುರ್ಗಕ್ಕೆ 208, ಹಾಗೆ ತಾವು ನೋಡಬಹುದು ಹಾಸನ್ಗೆ 228. ತಾವು ಡಿಸ್ಟಿಕ್ ವೈಸ್ ತಾವು ಏನೋ ಒಂದು ಹುದ್ದೆಗಳನ್ನ ತಾವು ಚೆಕ್ ಅನ್ನ ಮಾಡಬಹುದು. ಟೋಟಲ್ ಆಗಿ ಮಾತಾಡಕ್ ಹೋದ್ರೆ ಎಂಟೈರ್ ನಮ್ಮ ಒಂದು ಕರ್ನಾಟಕ ಒಂದು ರಾಜ್ಯಕ್ಕೆ 6614 ಒಂದು ಹುದ್ದೆಗಳು ಇನ್ನೂ ಏನೋ ಒಂದು ಖಾಲಿ ಇರುವಂತಹ ಒಂದು ಹುದ್ದೆಗಳು. ನಾನು ಏನೋ ಒಂದು ಸ್ಟಾರ್ಟಿಂಗ್ ನಲ್ಲೇ ಕೂಡ ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ವೈಸ್ ನಾನು ಏನು ತಿಳಿಸಿದ್ದೆ ತಾವು ನೋಡಬಹುದು. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬಗ್ಗೆ ಮಾತಾಡಕ್ ಹೋದ್ರೆ 10,765 ಒಂದು ಹುದ್ದೆಗಳು ಏನು ಒಂದು ಖಾಲಿ ಇರುವಂತಹ ಒಂದು ಹುದ್ದೆಗಳಾಗಿರುತ್ತದೆ. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬಗ್ಗೆ ಮಾತಾಡಕ್ ಹೋದ್ರೆ 4,331 ಒಂದು ಹುದ್ದೆಗಳು ಖಾಲಿಯಾಗಿದ್ದಾವೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಬಗ್ಗೆ ಮಾತಾಡೋದು 4,000 ಒಂದು ಹುದ್ದೆಗಳು ಖಾಲಿಯಾಗಿದ್ದು, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ 6,597 ಒಂದು ಹುದ್ದೆಗಳು ಖಾಲಿ ಇರುತ್ತದೆ. ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ಬಗ್ಗೆ ಮಾತಾಡೋದ್ರೆ 2,828 ಒಂದು ಹುದ್ದೆಗಳಾಗಿರುತ್ತದೆ. ಹಾಗೆ ಸ್ನೇಹಿತರೆ ತಾವು ಡಿಸ್ಟಿಕ್ ವೈಸ್ ತಾವು ಇಲ್ಲಿ ಒಂದು ವೇಕೆನ್ಸೀಸ್ಗಳನ್ನು ಇಲ್ಲಿ ಒಂದು ಚೆಕ್ಔಟ್ ಅನ್ನೋದು ಮಾಡಬಹುದು. ಇಲ್ಲಿ ಯಾವ ಯಾವ ಒಂದು ಪೋಸ್ಟ್ ಮೇಲೆ ಈ ಒಂದು ಹುದ್ದೆಗಳು ಖಾಲಿ ಇದಾವೆ ಅಂದ್ರೆ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ಬೋದು, ಮುಖ್ಯ ಇಂಜಿನಿಯರಿಂಗ್, ಆರ್ಥಿಕ ಸಲಹೆಗಾರರು, ಅಧೀಕ್ಷಕರ ಇಂಜಿನಿಯರ್, ನಿಯಂತ್ರಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಇಂಜಿನಿಯರ್. ತಾವು ನೋಡಬಹುದು ಒಂದು ಹಿರಿಯ ಸಹಾಯಕರು, ಕ್ರಿಯಾ ಸಹಾಯಕರು, SDA ಆಗಿರ್ಬೋದು, FDA ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಪೋಸ್ಟ್ ಮೇಲೆ ಈ ಎಲ್ಲಾ ಒಂದು ಹುದ್ದೆಗಳು ನಮ್ಮ ಒಂದು ಕರ್ನಾಟಕದಲ್ಲಿ ಈಗ ಪ್ರೆಸೆಂಟ್ ಖಾಲಿ ಇರುವಂತಹ ಒಂದು ಹುದ್ದೆಗಳು ಆಗಿರುತ್ತದೆ. ಎಲ್ಲ ನಮ್ಮ ಒಂದು ಕರ್ನಾಟಕದಿಂದ ಒಂದು ಒಳ್ಳೆಯ ಒಂದು ವೇಕೆನ್ಸೀಸ್ಗಳಿಗೋಸ್ಕರ ಒಂದು ನೋಟಿಫಿಕೇಶನ್ಗೋಸ್ಕರ ತಾವು ವೇಟ್ ಅನ್ನ ಮಾಡ್ತಿದ್ರಿ, ಖಂಡಿತವಾಗಿ ಈ ಒಂದು ಹುದ್ದೆಗಳಿಗೆ ತಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ತಾವು ಸಲ್ಲಿಸಬಹುದು. ಈ ಒಂದು ನೋಟಿಫಿಕೇಶನ್ ಏನಿದೆ ಇದು ಒಂದು ಖಾಲಿ ಇರುವಂತಹ ಒಂದು ಹುದ್ದೆಗಳ ಬಗ್ಗೆ ಮಾತ್ರ ಇಲ್ಲಿ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿದ್ದಾರೆ. ಓಕೆನಾ, ಅತಿ ಬೇಗವಾಗಿ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿ ತಮಗೆ ಒಂದು ಆನ್ಲೈನ್ ಮುಖಾಂತರ ಅಪ್ಲೈ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಅವಕಾಶ ಸಹ ಇಲ್ಲಿ ಒಂದು ಮಾಡಿಕೊಡ್ತಾರೆ. ಒಂದು ನೋಟಿಫಿಕೇಶನ್ ತಾವು ಏನ್ ನೋಡ್ತಿದ್ದೀರಾ ತಾವು ಚೆಕ್ಔಟ್ ಅನ್ನ ಮಾಡಬೇಕು ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇದನ್ನ ನಾನು ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪೇಸ್ಟ್ ಅನ್ನೋದು ಮಾಡಿರ್ತೀನಿ. ಐ ಹೋಪ್ ಸ್ನೇಹಿತರೆ ಈ ಒಂದು KPTCL ಗೆ ಸಂಬಂಧಪಟ್ಟಂತಹ ಒಂದು ತಮಗೆ ಒಂದು ಬೇಸಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂತೀನಿ. ಇದರ ಒಂದು ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ತಾವು ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ತಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ರಿಪ್ಲೈ ಅನ್ನ ಮಾಡ್ತೀನಿ. ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಮುಂದೆ ರಿಲೀಸ್ ಮಾಡುವಂತಹ ಪ್ರತಿ ಒಂದು ವೇಕೆನ್ಸೀಸ್ಗಳ ಒಂದು ಅಪ್ಡೇಟ್ಗಳು ತಮಗೆ ಸಿಗುತ್ತೆ.